ಎಲ್ಲರಿಗೂ ನಮಸ್ಕಾರ. ಮೂರನೇ ಸರಿ ಕೇಳ್ತಿದ್ದೀನಿ, ಅದಕ್ಕೆ ಇನ್ನು ಯಾವ ಕಡೆಯಿಂದ ಯಾರು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿಲ್ಲ ನನಗೆ. ಆ್ಯಂಡ್ ಏನೇ ಇರ್ಬೋದು, ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಕಥೆ ಇರುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ಸಂತುನ ನಾನು ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ. ಸಂತು ಮಾಡಿರೋ ಒಂದಷ್ಟು ಕಥೆಗಳು ನನಗೆ ಆಗಲಿ, ವಿಕ್ಕಿ ಆಗಲಿ, ಎಲ್ಲರಿಗೂ ಗೊತ್ತು. ಈ ಸಿನಿಮಾ ಬೆಸ್ಟ್ ಕಂಟೆಂಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್ ಅಂತೂ. ತುಂಬ ಚೆನ್ನಾಗಾಗಲಿ ಈ ಸಿನಿಮಾ. ದೆನ್ ಹೀರೋ ಬಗ್ಗೆ ನಾನು ಹೇಳಬೇಕು, ತುಂಬ ಅರ್ಜಿದೆ ಅನಿಸುತ್ತೆ ಅವ್ರಿಗೆ. ಯಾಕಂದರೆ ನಾನು ನಿನ್ನೆ ಜೈನಗರಿಂದ ಬರ್ತಾ ಇರ್ಬೇಕಾದ್ರೆ ಅವ್ರು ವೀಡಿಯೋ ಮಾಡ್ತಾ ಇರೋದನ್ನ ನೋಡಿದೆ ನಾನು. ಸೊ ಒಳ್ಳೇದಾಗಲಿ. ರೋಡ್ಗಳದ್ದು ಪ್ರಮೋಷನ್ ಮಾಡ್ತಿದ್ರ, ತುಂಬ ಒಳ್ಳೆಯದು ಕಲಾವಿದರಿಗೆ. ನಿಮ್ಗೆ ತುಂಬ ದೊಡ್ಡ ಸಕ್ಸಸ್ ಸಿಗಲಿ. ಆ್ಯಂಡ್ ಹೀರೋಯಿನ್ಸ್ಗಳಿಗೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ. ಒಂದು ಸಂತು ಮೇಲೆ ಒಂದು ಸಣ್ಣ ಕಂಪ್ಲೇಂಟ್ ಇದೆ, ಅದೇನೋ ನನಗೆ ಒಂದು ಹಿಸ್ಟಾರಿಕಲ್ ಸಿನಿಮಾ ಮಾಡಿಬಿಟ್ಟಿದ್ದಾರೆ, ಹೀರೋಯಿನ್ಗಳನ್ನೇ ಕೊಡಲಿಲ್ಲಪ್ಪ. ಅದೇನೋ ಮುಟ್ಟಿದ್ರೆ ಸರ್ ಇದು ಚಿತ್ರದುರ್ಗ ಸಿನಿಮಾ ಸರ್ ಮುಟ್ಟಂಗಿಲ್ಲ ಅಂತಿದ್ರು. ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ ದೂರದಲ್ಲೇ ಪಿಕ್ಚರ್ ಮುಗಿಸ್ಬಿಟ್ರು. ಅದು ಯಾಕೆ ಆ ಥರ ಮಾಡೋದು ಅನ್ನೋದು ಗೊತ್ತಾಗಲಿಲ್ಲ. ಅದೊಂದು ಸಣ್ಣ ಕಂಪ್ಲೇಂಟ್ ಇದೆ ಸಂತು ಮೇಲೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಇದೇ ವರ್ಷದಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ಸಿನಿಮಾನ ನೋಡಿ ಕನ್ನಡ ಸಿನಿಮಾಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಕೇಳ್ತೇನೆ. ಥ್ಯಾಂಕ್ ಯು ಸರ್.